ಆ ಮಸೀದಿ ಬಗ್ಗೆ ಮಾತನಾಡಲಿಕ್ಕೆ, ಅಂದರೆ ಮಸೀದಿನೇ ಅಕ್ರಮ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಮಸೀದಿನೇ ಅಕ್ರಮ ಅಂತ ಪತ್ರವನ್ನ ಬರೆದಿದ್ರಿ, ಏನ್ ಸಾಕ್ಷಿ ಇತ್ತು? ನಿಜವಾಗ್ಲೂ ಕೂಡ ಮಸೀದಿ ಅಕ್ರಮನ? ಏನ್ ಆರೋಪ ನಿಮ್ದು ಅಂತ? ಏನಂದ್ರೆ ಮಸೀದಿ ಕಟ್ಟೋಕ್ ಮುಂಚೆನೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗಿತ್ತು. ಯಾವ ರೀತಿಯ ಹಾಗಾಗಿ ಇಲ್ಲಿ ಮಸೀದಿ ಕಟ್ಟಿದ್ರೆ ತೊಂದರೆ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಕಾನೂನುಬದ್ಧವಾಗಿ ಮಸೀದಿ ಕಟ್ತಾ ಇದ್ದೀರಾ, ಆತರ ಕಟ್ತಾ ಇದ್ದೀರಾ ಅನ್ನುವಂತ ವಿಚಾರಕ್ಕೆ ನಾವು ದೂರನ್ನ ಕೊಟ್ಟಿದ್ವಿ. ಅಂದ್ರೆ ಅಲ್ಲಿಯ ಸುತ್ತಮುತ್ತಲ ಗ್ರಾಮಸ್ಥರು, ದೂರುದಾರರು ನಾನಲ್ಲ, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಕೊಟ್ಟಿದ್ರು. ಅಂದ್ರೆ ಈಗ ನೀವು ಒಂದಿಷ್ಟು ಸಮಸ್ಯೆ ಆಯ್ತು ಅಂತ, ಯಾವ ರೀತಿಯ ಸಮಸ್ಯೆಗಳು ಅಂತ? ಮಸೀದಿಯನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲೇ ಸಮಸ್ಯೆ ಅಂತ ಹೇಳಿದ್ರೆ ಯಾವ ರೀತಿಯ ಸಮಸ್ಯೆಗಳು ಉದ್ಭವವಾಗಿತ್ತು? ಸರ್ ಅಂದ್ರೆ ಏನಾಗಿತ್ತು ಅಂತಂದ್ರೆ, ಅದು ನಾಲ್ಕ ಮೂಲೆ ಇರುವಂತ ಸರ್ಕಲ್, ರಾಮ್ ರಹೀಂ ನಗರ, ಚೆನ್ನೇಗೌಡ ಬಡಾವಣೆ, ಸಿದ್ಧಾರ್ಥ ನಗರ, ಕಾವೇರಿ ನಗರ, ಈ ಮೂರು ಗ್ರಾಮದೊಳಗಡೆ ಅಂದ್ರೆ ಈ ವಾರ್ಡ್ ಒಳಗಡೆ ಬಂದ್ರೆ ಎಕ್ಸಿಟ್ ಆಗಕ್ಕೆ ಮತ್ತೆ ಎಂಟ್ರಿ ಆಗಕ್ಕೆ ಇದು ಮೇನ್ ಸರ್ಕಲ್ ಆಗುತ್ತೆ. ಸಿದ್ಧಾರ್ಥ ನಗರ ಒಂದು ಬಿಟ್ಟು ನೀವ್ ಎಲ್ಲಿಂದ ಬಂದ್ರು ಆ ಮಸೀದಿ ಮುಂಭಾಗನೇ ಹೋಗ್ಬೇಕು. ಒಂದು ಇನೋವಾ ಕಟ್ ಆಗಲ್ಲ ಯಾವುದೇ ಏರಿಯಾದಲ್ಲಿ. ಯಾವುದೇ ವೆಹಿಕಲ್ ಟ್ರ್ಯಾಕ್ಟರ್ ಬಂದ್ರು ಕೂಡ ಅಲ್ಲೇ ಮಸೀದಿ ಹತ್ರನೇ, ಆ ಸರ್ಕಲ್ ಇವಾಗ ಏನ್ ಮಸೀದಿ ಇದೆ ಅಲ್ಲೇ ಹೋಗ್ಬೇಕು. ಮತ್ತೆ ಅಲ್ಲಿ ಈ ಮೊದಲು ಮಸೀದಿ ಇರ್ಲಿಲ್ಲ, ಅದನ್ನ ನಾವು ಒಪ್ಕೋಬೇಕಾಗ್ತದೆ. ಮಸೀದಿ ಕಟ್ಟುವಂತ ಹಂತದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳ ಮಾಡ್ಲಾಗಿ ಅಲ್ಲಿ ಇರುವಂತ ಸುತ್ತಮುತ್ತಲ ಜನಗೆ ತುಂಬಾ ಬೇಸರ ಆಯ್ತು. ಏನಿದು ಇವ್ರು ಇನ್ನೂ ಮಸೀದಿನೇ ಕಟ್ತಾವ್ರೆ, ಆಲೆ ಇಷ್ಟೊಂದು ಗೊಂದಲ ತರ್ತಾ ಇದ್ದಾರಲ್ಲ ಅಂತ. ಜೊತೆಗೆ ಏನಾಯ್ತು ಅಂದ್ರೆ, ಮಸೀದಿ ಕಟ್ಟುವಂತ ಸಂದರ್ಭದಲ್ಲಿ ನಾಗಮಂಗಲ ಗಲಭೆ ಆಯ್ತು ಕಳೆದ ವರ್ಷ ನಾಗಮಂಗಲ ಗಲಭೆ ಆಗಿ 3 ದಿವಸಕ್ಕೆ ಅಲ್ಲಿ ಮಸೀದಿ ಇದು ಗಣೇಶ ಬಿಡ್ತಾ ಇದ್ರು ಆ ವಾರ್ಡ್ ನ ಹುಡುಗರು. ಇವಾಗ ಏನ್ ಕಂಪ್ಲೇಂಟ್ ದಾರರು ಇದ್ರು ಆ ಒಂದು ಯುವಕರು ಆ ಗಣೇಶನ ಮಸೀದಿ ಕಟ್ಟುವಂತ ಬೇಸ್ಮೆಂಟ್ ಅಥವಾ ಕಟ್ಟಡದ ಹಂತದಲ್ಲಿರುವಾಗ ಗಣೇಶನ ಬಿಡಬಾರ್ದು, ಆ ರಸ್ತೆನಲ್ಲಿ ತಗೊಂಡು ಹೋಗ್ಬಾರ್ದು ಅನ್ನುವಂತ ವಿಚಾರ ಬಂದಾಗ ಇವರಿಗೆ ಬೇಸರ ಆಗಿ ಇದು ಅಕ್ರಮವ ಸಕ್ರಮವ ಅಂತ ಎಲ್ಲಾ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಹಂತದಲ್ಲಿ ನಾನು ಕೂಡ ಸುಮಾರು ಸರಿ ಕೆಲವು ಮುಸಲ್ಮಾನ್ ಮುಖಂಡರ ಜೊತೆ ಮಾತಾಡಿದೀನಿ. ನೋಡಿ, ಇದೆಲ್ಲ ಮುಂದಕ್ಕೆ ತೊಂದರೆ ಆಗ್ತದೆ, ನಾವು ನೀವೆಲ್ಲ ಚೆನ್ನಾಗಿದ್ದೀವಿ ಇಲ್ಲಿ, ಅದೇ ರೀತಿಲಿ ಬಾಳಣ 30-40 ವರ್ಷದಿಂದ ನಾನು ಕಳೆದ 4-5 ವರ್ಷದಿಂದ ಅದೇ ಜಾಗದಲ್ಲಿ 2-3 ಕಾರ್ಯಕ್ರಮ ಮಾಡಿದ್ದೀನಿ. ಎಲ್ಲ ಮುಸಲ್ಮಾನರು ನಾವೆಲ್ಲ ಸೇರಿ ಮಾಡಿದೀವಿ ಕಾರ್ಯಕ್ರಮನ. ಹಾಗಾಗಿ ಈ ತರ ಆಗೋದು ಬೇಡ, ಬೇರೆ ರೀತಿ ಹೋಗ್ತಾ ಇದೆ ನೋಡಿ ನೀವು ಅಂತ ನಾನು ಕೂಡ ಮಾತಾಡಿದೀನಿ. ಮತ್ತೆ ಇಲಾಖೆನಲ್ಲಿ ಅವ್ರ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಇಲಾಖೆನೇ ಏನು ಪೊಲೀಸ್ ಇಲಾಖೆ ಇದೆ, ಸ್ಥಳೀಯ ಪುರಸಭೆ ಇದೆ, ಇವರೆಲ್ಲರೂ ಕೂಡ ಅವಾಗ್ಲೇ ಕ್ರಮ ತಕೊಂಡು 2 ಕೋಮಿನ ಜನರನ್ನ ಕೂರಿಸಿ ಮಾತಾಡ್ಸಿದ್ರೆ ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗ್ತಿರ್ಲಿಲ್ಲ.